ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಅಕ್ರಮ ಗಣಿಗಾರಿಕೆ ರಾಜ್ಯದಲ್ಲಿ ತುಂಬ ಇದೆ. ಬೆಳಗಾವಿ ಜಿಲ್ಲೆ ದೊಡ್ಡ ಪ್ರಮಾಣದಲ್ಲಿದೆ. ಬೆಳಗ್ಗೆ 4 ಗಂಟೆವರೆಗೆ, 12 ಗಂಟೆಯಿಂದ 4 ಗಂಟೆವರೆಗೆ ಇವರು ಅದನ್ನೇ ಮಾಡ್ತಾರೆ. ಅನೇಕ ಶಾಸಕರ ಬೆಂಬಲವೂ ಇದೆ. ನಾವು ಈಗಾಗಲೇ 3 ವರದಿಗಳನ್ನು ಮಾಡಿದ್ವು. ಗೋಕಾಕದ 1, ನಂತರ ಅರಮಾವಿದ 2, ನಂತರ ಖಾನಾಪುರದ 1, 4 ವರದಿಗಳನ್ನು ಮಾಡಿದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಲ್ಲಿರ್ತಕ್ಕಂಥ ತಾಲೂಕಾ ಭೂ ವಿಜ್ಞಾನ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿ ಏನು ಹೇಳ್ತಾರೆ, ಇಲ್ಲ ಅವರು ಲೀಗಲಾಗಿ ಮಾಡ್ತಾಯಿದ್ದಂತ. ಲೀಗಲಾಗಿ ಇಲ್ಲ ಲೀಗಲಾಗಿ ಮಾಡಲಿಕ್ಕೆ ಬರೋದನ್ನೇ ಇಲ್ಲ. ಇನ್ನು ಎಮ್ ಕತೆ ಅದು ದೊಡ್ಡ ಕತೆ. ಕಳೆದ ವಾರನೇ ಕಣ್ಮಡಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ವರದಿಯನ್ನು ಮಾಡಿದ್ದು. SP ಅವ್ರು ಏನು ಮಾಡಿದ್ರು, ಏನೂ ಮಾಡಲಿಕ್ಕಾಗಲ್ಲ. ಅಲ್ಲಿ ಪೊಲೀಸ್ ಮಹಾನಿರ್ದೇಶಕ MA ಸಲೀಮ್ ಅವ್ರು ಹೇಳ್ತಾರೆ, ನಾವು ಯಾವುದೇ ರೀತಿ ಇಂಥ ಅಕ್ರಮ ಚಟುವಟಿಕೆ ಆಸ್ಪದ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಆದರೆ ಜಿಲ್ಲಾ ಲೆವೆಲ್ ಬಂದು ನೋಡಿದಾಗ ಇನ್ಸ್ಪೆಕ್ಟರ್ ಶಾಮೀಲು, PSI ಶಾಮೀಲು, ತಹಶೀಲ್ದಾರ್ ಶಾಮೀಲು, ಭೂಗರ್ಭ ಮತ್ತು ಭೂ ಮತ್ತು ಗಣಿ ವಿಜ್ಞಾನಿಗಳು ಅವರು ಕೂಡ ಅಧಿಕಾರಿಗಳು ಅವರು ಶಾಮೀಲು. ಹೀಗಾಗಿ ಮತ್ತು MLAಗಳು ಸಲೀಮ್ ಅವರಲ್ಲಿ ಏನು ಕೇಳ್ತಾರೆ, ಪದೇ ಇಂಥ ಅಕ್ರಮ ಮುಳುಗಾರಿಕೆ ಮಾಡೋರನ್ನ ಗುಂಡಾ ಕಾಯ್ದೆಯಲ್ಲಿ ನಾವು ಬಂಧಿಸ್ತೇವೆ ಅಂತ ಹೇಳಿದೆ. ಎಷ್ಟು ಬಂಧನೆ ಮಾಡಿದರೆ ಇಲ್ಲ. ಈಗ ಹೊಸ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಇಂಥ ಚಟುವಟಿಕೆ ಬಂದರೆ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ, ಪೊಲೀಸ್ ಅಧಿಕಾರಿಗಳನ್ನು ನಾವು ಸಸ್ಪೆಂಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದರ ಆಶ್ಚರ್ಯ ಅಂತಂದರೆ ಇಲ್ಲಿ ಜಿಲ್ಲಾ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ. ಪೊಲೀಸ್ ಆಯುಕ್ತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅವರು ಮತ್ತು ತಾಲೂಕು ಮಟ್ಟದಲ್ಲಿ ಸಹಾಯಕ ಆಯುಕ್ತರು ಕಂದಾಯದ, ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಸಬ್ ಇನ್ಸ್ಪೆಕ್ಟರ್ ಅಂತ ನೋಡ್ರಿ. ಪೊಲೀಸ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ ಶಾಮೀಲಾಗಿರ್ತಾರೆ. ಇವ್ರು ಹೆಂಗೆ ಟಾಸ್ಕ್ ಫೋರ್ಸ್ದಾಗ ನೀವು ತೆಗೆದುಕೊಂಡ್ರೆ, SP ಅವರು ಮತ್ತು ನಗರ ಆಯುಕ್ತರು ಕರೆಕ್ಟ, ಕಂದಾಯ ಕಂದಾಯ ಸಹಾಯಕ ಆಯುಕ್ತರು ಕರೆಕ್ಟ್. ಆದರೆ ಇವರನ್ನು ನೇಮಿಸ್ಕೊಂಡ್ರಲ್ಲ, ಇವ್ರು ನೇಮಿಸ್ಕೊಂಡ್ರೆ ಅವರು ತಮ್ಮ ಸಹಪಾಠಿಗಳನ್ನು ಉಳಿಸ್ಕೊಳ್ತಾರೆ. ಅನೇಕ ಉದಾಹರಣೆಗಳನ್ನು ನೋಡ್ಬೋದು. ನೀವು ಅಲ್ಲಿ ಕೂತು ಹೇಳಿಕೆಯನ್ನು ನೋಡ್ತಾರೆ. ಅದರ ಅಕ್ರಮ ಮನುಗಾರಿಕೆ ದೊಡ್ಡ ಪ್ರಮಾಣ ನಡೆದಿದೆ. ನೀವು SP ಅವ್ರು ಏನು ಹೇಳ್ತಾರೆ, ಎಲ್ಲ ಬಡವರಿಗೆ ಮರಳು ಬೇಕಾಗಿದೆ ಅಂತ. ಅದು ಅವ್ರ ಕೆಲಸ, ನಿಮ್ಮ ಕೆಲಸ ಅಲ್ಲದು. ಗಣಿ ಮತ್ತು ಭೂ ವಿಜ್ಞಾನಿಯನ್ನ ಅಧಿಕಾರಿಗಳ ಕೆಲಸ ಅದು. ಅವರು ಮಾಡಬೇಕು ಅಥವಾ ಡಬ್ಲಿಗಳು ಮಾಡಬೇಕು. ಒಂದು ಸೆಂಟರ್ ಸಹಿತ ತೆಗೆದಿಲ್ಲ. ಹೀಗಾಗಿ ತಮಗೆ ಯಾವ ರೇಟ್ ಬೇಕೋ ಆ ರೀತಿಯನ್ನು ಮಾರ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ಬೇಕಂತ ಅಲ್ಲಿ ಕೂತ ಸಲೀಮ್ ಅವ್ರು ಹೇಳಿದ್ರೆ, ಇಲ್ಲಿ ಟಾಸ್ಕ್ ಫೋರ್ಸ್ ಅವರು ಏನು ಮಾಡ್ತಾರೆ ನೋಡ್ಬೇಕು. ಅವ್ರೇನು ಹೇಳಿದ್ರೆ, ಕೆಲವೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಲೀಮ್ ಅವರು. ಮೊದಲು ಅಕ್ರಮ ಮರಳು ದಂಧೆಕೋರರನ್ನು ನಾವು ಸದೆ ಬಡಿತೇವೆ ಅಂತ. ಎರಡನೇದು ಮಹಾನಿರ್ದೇಶಕ ಅವರು ಕೆಲವೊಂದು ಗೈಡೆನ್ಸನ್ನು ಕೊಟ್ಟಿದ್ದಾರೆ. ಈ ಗೈಡೆನ್ಸ್ಗಳನ್ನು ನೋಡೋದಾದರೆ, ಪೊಲೀಸ್ ಘಟಕ ವ್ಯಾಪ್ತಿಯ ಮರಳು ಅಕ್ರಮ ಗಣಿಗಾರಿಕೆ ಪ್ರದೇಶಗಳನ್ನು ಗುರುತಿಸುವುದು ಇನ್ನೂ ಕೂಡ ಗುರುತ ಮಾಡಿಲ್ಲ ಅವರು ಅಧಿಕಾರಿಗಳು. ಕಾರಣ ನಿಮಗೆ ಎಷ್ಟು ಬೇಕಷ್ಟು ನೀವು ತೋರಿ, ನಮಗೇನು ಕೊಡ್ತೀರ ಅದು ಕೊಡ್ರಿ. ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ಗೊತ್ತಿದೆ ಅಕ್ರಮ ಮುಳುಗಾರಿಕೆ ಎಲ್ಲಿ ನಡೀತಿದೆ ಅಂತ. ಅದರ MLAಗಳು ಅವ್ರ ಹಸ್ತಕ್ಷೇಪ ಇದೆ. ತಹಶೀಲ್ದಾರರು ಸಹಿತ ರೇಡ್ ಮಾಡಬೇಕಂತಿದೆ. ಅದನ್ನು ಮಾಡೋದನ್ನೇ ಇಲ್ಲ. ಯಾಕಂದ್ರೆ ಇವ್ರನ್ನೆಲ್ಲಾದರೂ ವರ್ಗಾವಣೆ ಮಾಡ್ತಾರೆ ಅಂತೇಳಿ ಅಲ್ಲಿ ಕೂತು ಅವರು 2ನೇ ಪಾಯಿಂಟ್ ಹೇಳ್ತಾರೆ, ನಿರಂತರವಾಗಿ ನಿಗಾವಹಿಸುವ ಮೂಲಕ ದಾಳಿ ನಡೆಸಿ ಕ್ರಮ ಕೈಗೊಳ್ಳುವುದಂತ. ನಿರಂತರವಾಗಿ ದಾಳಿ ಎಲ್ಲಿ ನಡೀತಾ ಇದೆ ಎಲ್ಲ ಹೇಳಿದ್ರಲ್ಲ, ಪತ್ರಿಕೆಯಲ್ಲಿ ಬಂತು, ಪವರ್ TVಯಲ್ಲಿ ಬಂತು. ಕಣ್ಮಡಿ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ಮುಳುಗಾರಿಕೆ ನಡೀತಾ ಇದೆ ಅಂತೇಳಿ ಘಟ್ಟಪ್ರಭಾ ನದಿ ದಡದಲ್ಲಿ ಅದೇನಾದರೂ ಹೇಳಿದ್ರಾ? ಇಲ್ಲ. ಇಲ್ಲಿ SP ಅವರೇ ಜವಾಬ್ದಾರಿ ಅಂತ ಅಲ್ಲಿ ಕೂತು ಹೇಳ್ತಾರೆ. ಇಲ್ಲಿ ಬೆಳಗಾವಿ SP ಅವ್ರ ಜವಾಬ್ದಾರಿ ಎಲ್ಲಿದೆ? ಇಲ್ಲಿ ಇನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯೊಂದಿಗೆ ಸಮನ್ವಯ ಸಾಧಿಸಿ ದಂಧೆಗೆ ಕಡಿವಾಣ ಹಾಕಿ ಅಂತ. ಸಮನ್ವಯ ಇಲ್ಲ ಇವ್ರ ನಡುವೆ. ಅವರೊಂದು ಹೇಳ್ತಾರೆ, ಇವರೊಂದು ಹೇಳ್ತಾರೆ. ನಂತರ ಹಿಡಿದ ಪ್ರಕರಣ ದಾಖಲೆ ಮಾಡಿಕೊಂಡಾಗ MLAಗಳು ಮಂತ್ರಿಗಳ ಮಧ್ಯಪ್ರವೇಶ ವಹಿಸ್ತಾರೆ. ಇನ್ನು 4ನೇದು ವಿಷಯ ಅಂತಂದರೆ, ಅಕ್ರಮ ಜಾಲ ಕುರಿತು ಗುಪ್ತಚರ ಮಾಹಿತಿ ಸಂಗ್ರಹಿಸಿ ದಿಢೀರ್ ದಾಳಿ ನಡೆಸಿ. ಗುಪ್ತಚರ ದಾಳಿ ಮಾಡೋದು ಅಗತ್ಯನೇ ಇಲ್ಲ. ಎಲ್ಲ ಪೊಲಿಟಿಷಿಯನ್ಗಳಿಗೆ ಗೊತ್ತಿದೆ ಎಲ್ಲೆಲ್ಲಿ ಎಷ್ಟು ನಡೆದಿದೆ. ಆದರೆ ಇಲ್ಲಿ ಟಾಸ್ಕ್ ಫೋರ್ಸ್ಗೆ ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಏನು ಉಪಯೋಗ ಇಲ್ಲ. ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಟಾಸ್ಕ್ ಫೋರ್ಸ್ ಕಮಿಟಿ ಮಾಡಬೇಕು, 31 ಜಿಲ್ಲೆಗಳ ರೇಡ್ ಮಾಡಬೇಕು. ಅಂದಾಗ ಮಾತ್ರ ಇದು ಕಡಿವಾಣ ಬೀಳ್ತೈತಿ. ಇಲ್ಲದ್ರೆ ಇಲ್ಲ. ಅಲ್ಲಿ ಅವರು ಮಹಾನಿರ್ದೇಶಕರು ನಿರ್ದೇಶನ ಕೊಡ್ತಾ ಇರ್ತಾರೆ, ಇವರು ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ತಾ ಇದ್ದಾರೆ. ಹಂಗಾದ್ರೆ ಅಕ್ರಮ ಮರಳುಗಾರಿಕೆ ದಂಧೆಗೆ ಏನು ಸಹಾಯ ಮಾಡ್ತಿದ್ದಾರೆ? ಪೊಲೀಸರಾಗಲಿ ಅಥವಾ ಹೆಡ್ ಕಾನ್ಸ್ಟೇಬಲ್ ಆಗಲಿ ಅಥವಾ PSI CP ಆಗಲಿ ಎಷ್ಟು ಮಂದಿ ಸಸ್ಪೆಂಡ್ ಮಾಡಿದ್ರಿ? ತೆಗೆದು ನೋಡಿದ್ರೆ 0.005 ಅಂತಿದೆ.
ಆದರೆ ಅಕ್ರಮವಾಗಿ ನಿರಂತರ ಮರಳುಗಾರಿಕೆ ನಡೀತಾ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. ಟಾಸ್ಕ್ ಫೋರ್ಸ್ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಆಗಬಾರ್ದು, ಎಸ್ ಪಿ ಅವ್ರ ನೇತೃತ್ವದಲ್ಲಿ ಆಗಬಾರ್ದು, ಆಯುಕ್ತರ ನೇತೃತ್ವದಲ್ಲಿ ಆಗಬಾರ್ದು. ಬೆಂಗಳೂರಿನಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅವ್ರು ರೇಡ್ ಮಾಡ್ಬೇಕು ಅಂದಾಗ ಮಾತ್ರ ಇದು ಕಡಿವಾಣಕ್ಕೆ ಸಾಧ್ಯತೆ. ಇಲ್ಲಾಂದರೆ ಕೇವಲ ಅವ್ರು ಹೇಳಿಕೆ ಕೊಡ್ತಾರೆ. ಇವರು ಹೇಳಿಕೆಯಲ್ಲಿ ಒಂದು ಪ್ರೆಸ್ ಮೀಟ್ ಕರೆದು ಹೇಳ್ತಾರೆ ಅಕ್ರಮ ಮರಳುಗಾರಿಕೆನ ನಾವು ಸಹಿಸ್ಕೊಂಡು ಸುಮ್ಮನೆ ಇರೋದಿಲ್ಲ ಅಂತೇಳಿ. ಮುಗೀತು ಇವ್ರ ಕೆಲಸ. ಎಸ್ ಪಿ ಅವ್ರ ಕೆಲಸ ಅಷ್ಟೇ ಇದೆ. ಜವಾಬ್ದಾರಿ ಯಾರು ಮಾಡೋರು? ಮತ್ತು ಜವಾಬ್ದಾರಿ ಮಾಡಿದಂಥ ಎಸ್ ಪಿಗಳ ಮೇಲೆ ಎಷ್ಟು ಕ್ರಮ ಕೈಗೊಂಡ್ರೆ? ಇಲ್ಲ. ಒಟ್ಟಾರೆ ಸಿದ್ದರಾಮಯ್ಯ ಆಡಳಿತ ಏನು ನಡೆದೈತೆ ಅದೇ ರೀತಿ ಈ ಡಿ ಕೆ ಶಿವಕುಮಾರ್ ಆಡಳಿತ ಕೂಡ ಮುಂದುವರೆದಿದೆ. ನಾವು ಮತ್ತು ತಮ್ಮನ್ನು ಬಿಟ್ಟಾಗ್ತೇವೆ. ಅಲ್ಲಿವರೆಗೆ ಅನೇಕ ದಿಟ್ಟ ವರದಿಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಆದರೆ ಯಾರಿಗೂ ಸಹಾಯ ಮಾಡಬೇಕಂತ ಅನಿಸ್ತೈತೆ. ಆ ಸಹಾಯ ಮಾಡೋರು ಇಲ್ಲಿ ಫೋನ್ಪೇ ನಂಬರ್ ಇದೆ, ಗೂಗಲ್ ಪೇ ನಂಬರ್ ಇದೆ, ನೀವು ಸಹಾಯ ಮಾಡ್ಬೋದು. ಯಾಕಂದರೆ ಗಟ್ಟಿದವನೇ ನಮ್ಮದು ಸ್ವತಂತ್ರ ಪತ್ರಿಕಾಧರ್ಮವನ್ನು 35 ವರ್ಷದಿಂದ ನಡೆಸ್ಕೊಂಡು ಬಂದಿವೆ. ನೀವು ಇದಕ್ಕೆ ಸಹಾಯ ಮಾಡಿದ್ರೆ ಇನ್ನಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ವರದಿ ಮಾಡಲಿಕ್ಕೆ ಸಾಧ್ಯ ಇದೆ.